ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಕೆಇ ಕಡೆಯಿಂದ ನಡೆಸುವಂಥ ಪರೀಕ್ಷೆಗಳಿಗೆ ಏನೈತಿ ಕಡ್ಡಾಯ ಕನ್ನಡ ಪರೀಕ್ಷೆಯ ಈ ಪರೀಕ್ಷೆಯದ ಇಲ್ಲಿ ಯಾರ್ಯಾರು ಬರಿಬೇಕು, ಯಾರ್ಯಾರಿಗೆ ವಿನಾಯಿತಿ ಐತಿ. ಸೊ ಇದಕ್ಕೆಲ್ಲ ಏನೈತಿ ಕೆಇ ಕಡೆಯಿಂದ ಇಲ್ಲಿ ಕ್ಲಾರಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಸೊ ಮೊದಲೇದಾಗಿ ಇಲ್ಲಿ ಕೆಇ ಕಡೆಯಿಂದ ನಡೆಸುವ ಈ ಹುದ್ದೆಗಳಿಗೆ ಏನೈತಿ ಈಗಾಗಲೇ ಅಪ್ಲಿಕೇಶನ್ನ ಕರೆದಿದ್ದಾರೆ, ನಿಮ್ಗೆ ಗೊತ್ತಿದೆ. ಸೊ ಆ ಥರ ಡೇಟ್ ಕೂಡ ಈಗ ಎಕ್ಸ್ಟೆಂಡ್ ಆಗಿದೆ. ನವಂಬರ್ 14ರವರೆಗೆ ಏನೈತಿ ಡೇಟನ್ನು ಮುಂದೆ ಹಾಕಿದ್ದಾರೆ. ಸೊ ಈ ಅರ್ಜಿಗಳಿಗೆ ಇಲ್ಲಿ ಕಡ್ಡಾಯ ಕನ್ನಡ ಏನೈತಿ ಕೆಲವೊಬ್ಬರ ಪರೀಕ್ಷೆಯನ್ನು ಬರೆದಿದ್ದಾರೆ, ಬಟ್ ಅವ್ರಿಗೇನಾಗಿಲ್ಲ, ಅವ್ರದ್ದು ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ. ಸೊ ಹಾಗಾಗಿ ಅವರ ನೋ ಅಂತ ಕೊಟ್ಟಿರ್ತಾರೆ. ಸೊ ಅವರು ಕೂಡ ಇಲ್ಲಿ ಏನೈತಿ ಪರೀಕ್ಷೆನ ಬರೆಯುವಂತಿಲ್ಲ ಅಂತ ಇಲ್ಲಿ ಅವರ ತಿಳಿಸಿರ್ತಾರೆ. ಸೊ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಸಾಮಾನ್ಯ ಹಾಗೂ ನಿರ್ದಿಷ್ಟ ಪತ್ರಿಕೆಗಳೊಡನೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೆಯಬೇಕು ಎಂದು ತನ್ನ ಪ್ರಕಟಣೆಯಲ್ಲಿ ತಿಳಿಸಿತು. ಅಂದ್ರೆ ಮೊದಲಿಗೆ ಇಲ್ಲಿ ಹೇಳಿತ್ತು, ಬಟ್ ಹಿಂದಾಡೆ ಏನೈತಿ ಇದನ್ನು ಸೊ ಈಗ ಅದಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನೀವು ವ್ಯಾಸಂಗ ಮಾಡಿದ್ದಲ್ಲಿ, ಸೊ ಅಂದರೆ ನೀವು SSLC ಅಥವಾ ಮತ್ತು ಯಾವುದೇ ಕೋರ್ಸ್ನಲ್ಲಿ ನೀವು ಇಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದರೆ ಏನೈತಿ ಅವರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವಂತಿಲ್ಲ. ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇ ಕಡೆಯಿಂದ ನಡೆಸಿರುವಂಥ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ರೆ ಕೂಡ ಅದಕ್ಕೂ ಏನೈತಿ ನೀವು ಪರೀಕ್ಷೆನ ಬರೆಯುವಂತಿಲ್ಲ. ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ KPSC ಕಡೆಯಿಂದ ನಡೆಸಿರುವಂಥ ಕಡ್ಡಾಯ ಕನ್ನಡದಲ್ಲಿ ಕೂಡ ನೀವು ಪಾಸ್ ಆಗಿದ್ರೆ ಏನೈತಿ ಇಲ್ಲಿ ನೀವು ಈ ಪರೀಕ್ಷೆನ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳಿದರು. ಸೊ ನೀವು ಒಂದು ವೇಳೆ ಅಪ್ಲಿಕೇಶನ್ದಾಗ ನೋ ಹಾಕಿದ್ರೂ ಏನೈತಿ ಅಡ್ಡಿ ಇಲ್ಲ, ಅಂದ್ರೆ ನೀವು ಈ ಪರೀಕ್ಷೆನ ಬರೆಯೋಕೆ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಅವರ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪರೀಕ್ಷೆ ನೋಡೋದಾದ್ರೆ ಇಲ್ಲಿ ಕನಿಷ್ಠ 50 ಅಂಕಗಳು ನಿಮಗೆ ತೊಗೊಂಡಿರ್ಬೇಕು. ಸೊ ಕನಿಷ್ಠ 150 ಅಂಕಗಳ ಪರೀಕ್ಷೆ ಇರ್ತದೆ. ಸೊ ಇಲ್ಲಿ ಕನಿಷ್ಠ 50 ನೀವು ತೆಗೆದುಕೊಂಡ್ರೆ ಏನೈತಿ ಇಲ್ಲಿ ಪಾಸ್ ಅಂತ ಆಗುತ್ತೆ. ಅವರು ಏನೈತಿ ಇಲ್ಲಿ ಈ ಕರ್ನಾಟಕ ಕೆಇ ಕಡೆಯಿಂದ ನಡೆಸುವಂಥ ಎಕ್ಸಾಮ್ಗಳನ್ನು ಬರೋದು ಪಾಸ್ ಆದ ನಂತರ ಏನೈತಿ ಅವರ ಅರ್ಹರಾದರು. ಒಂದು ವೇಳೆ ಇದರಲ್ಲಿ ಕನಿಷ್ಠ 50ಗಿಂತ ಗಳಿಸೋಕ್ಕಾಗಲಿಲ್ಲ ಅಂದರೆ ಏನೈತಿ ಅವರ GK ಮತ್ತು ನಿರ್ದಿಷ್ಟ ಪತ್ರಿಕೆ ಸಾಮಾನ್ಯ ಕನ್ನಡ ಏನಿರ್ತದಲ್ಲ, ಸೊ ಅದರಲ್ಲಿ ಕೂಡ ಜಾಸ್ತಿ ಮಾರ್ಕ್ಸನ್ನು ತೆಗೆದ್ರು ಕೂಡ ಇಲ್ಲಿ ನೀವು ಅರ್ಹರಾಗೋದಿಲ್ಲ. ಯಾಕಂದರೆ ಕಡ್ಡಾಯ ಕನ್ನಡದಲ್ಲಿ ನೀವು ಮಿನಿಮಮ್ 50 ತೆಗೆದುಕೊಂಡಿದ್ರೆ ಏನೈತಿ ನೆಕ್ಸ್ಟ್ ಪ್ರೊಸೆಸ್ಗೆ ನಿಮ್ಮನ್ನು ಅಲೌ ಮಾಡ್ತಾರೆ, ಇಲ್ಲ ಅಂದರೆ ಏನೈತಿ ನಿಮ್ಮನ್ನು ಅಲೌ ಮಾಡೋದಿಲ್ಲ. ಸೊ ಇದಿಷ್ಟು ಏನೈತಿ ಈ ಒಂದು ಕಡ್ಡಾಯ ಕನ್ನಡ ಬಗ್ಗೆ ಇರುವಂಥ ಕ್ಲಾರಿಫಿಕೇಷನ್ ಆಗಿರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್.